ಇವತ್ತು ನಾನು ಇನ್ನೊಂದು ಸೂಪರ್ ಬೀಚ್ ಮಂಗಳೂರಲ್ಲಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಕಾಪು ಬೀಚ್ ತೋರಿಸ್ದೆ, ಇದು ಪಡುಬಿದ್ರೆ ಬೀಚ್ ಅಂದ್ಬಿಟ್ಟು. ಇಲ್ಲಿ ಬಂದಿದ್ದೀನಿ 1.5 ಇಯರ್ಸ್ ಬ್ಯಾಕ್. ಓಕೆ, ಏನಾದರೂ ಚೇಂಜ್ ಇದೆ ಏನು ನೋಡೋಣ. ಆ್ಯಂಡ್ ಸೆಕೆಂಡ್ ಇಸ್, ಆವಾಗ ನನ್ನ ಕೈಲಿ ಡ್ರೋನ್ ಇರಲಿಲ್ಲ, ಪ್ಲಸ್ ಒಳ್ಳೆ ಕ್ಯಾಮ್ರಾ ಇರಲಿಲ್ಲ. ಸೊ ಐ ಡಿಸೈಡೆಡ್ ಲೆಟ್ ಮಿ ಕಮ್ ಆ್ಯಂಡ್ ಸಿ ಹೌ ಇಟ್ ಇಸ್. ರೋಡ್ ಸೈಡ್ ಪಕ್ಕದಲ್ಲೇ ವೇರಿಯಬಲ್ ಟು ಡ್ರೈವ್. ನೋಡಿ, ಈ ಆ್ಯಂಗಲಿಂದ ಅಂದರೆ ನಮ್ಮ ಕಣ್ಣಿನ ದೃಷ್ಟಿಯಿಂದ ನೋಡ್ತೀನಿ ಅಂದರೆ ಅಷ್ಟು ಕಾಣಲ್ಲ. ಬಟ್ ನಮ್ಮ ಮೇಲ್ಗಡೆ ಕಳಿಸಿದರೆ ನಮ್ಮ ಗರುಡನ ಡ್ರೋನ್ನ ಹೆಂಗೆ ಕಾಣಿಸ್ಬೋದು, ಐ ವಿಲ್ ಶೋ ಯು. ಕ್ಲಿಯರ್ ಬೀಚ್, ಒಂದು ಗಲೀಜಿಲ್ಲ, ಏನಿಲ್ಲ. ದೇ ಕಾಲ್ ದಿಸ್ ಬ್ಲೂ ಫ್ಲಾಗ್ ಬೀಚ್. ದೇ ಮೇಡ್ ಶೋ ದ್ಯಾಟ್ ಇಟ್ ಹ್ಯಾಸ್ ಟು ಬಿ ಕ್ಲೀನ್, ಆಯಿತಾ. ವೆರಿ ಫ್ಯೂ ಬೀಚಸ್ಗೆ ನಿಮ್ಗೆ ಆ ಥರ ಏನೋ ನೇಮ್ ಬರುತ್ತೆ. ಲುಕ್ ಅಟ್ ದಿಸ್, ಲುಕ್ ಅಟ್ ದಿಸ್. ಎಂಟ್ರ್ ಆದಾಗ ನಿಮಗೆ ನಾವು ರೈಟ್ ತೊಗೊಂಡಿವಿ ಗೊತ್ತಾ, ಅಲ್ಲೇ ಲೆಫ್ಟು, ಆ ಜಾಗದಲ್ಲಿ ನಿಮಗೆ ಯು ಕ್ಯಾನ್ ಸಿಟ್ ಆ್ಯಂಡ್ ಡೂ ದ್ಯಾಟ್. ಬಟ್ ಐ ವೆಂಟ್ ಅ ಹೆಡ್ ಟು ಗೆಟ್ ಸಮ್ ಪೀಸ್ ಆಫ್ ಮೈಂಡ್, ಆಯಿತಾ. ಕ್ಲಿಯರಾಗಿ ಸಮ್ ಫುಟೇಜ್ ಆ್ಯಂಡ್ ಆಲ್ ಸ್ಟಫ್. ಐ ಥಿಂಕ್ ದಿಸ್ ಇಸ್ ಅ ಸ್ಕೂಲ್ ಹಿಯರ್. ಇಲ್ಲಿ ಟ್ರಾಂಪಲಿನ್ ಇದೆ, ಆಡಂಗಿದ್ರೆ ಆಡ್ಕೊಳ್ಳಿ. ಲುಕ್ ಅಟ್ ಹೌ ಬ್ಯೂಟಿಫುಲ್ ದಿಸ್ ಇಸ್. ನಮಗೆ ನೆಲದಿಂದ ಯು ಕಾಂಟ್ ಸಿ ದಿಸ್ ಬ್ಯೂಟಿ. ಅಷ್ಟು thick vegetation. Wow, so much of beauty. Oh man, ನಮ್ಮ ಕರ್ನಾಟಕ is beautiful. Look at that beach on the left. ಏನು ಕ್ಲಿಯರ್ ಆಗಿದೆ. That's the view that you want. Definitely you want it. That's why I say invest not in properties right now. ಮಾಡ್ಕೊಬೋದು, ಬಟ್ invest in some cameras like this. ನೀವು ಹಂಗೆ you'll be thrilled to capture it ಅಲ್ವಾ. ಐ ಆಮ್ ಶೋಯಿಂಗ್ ಯು ಅನದರ್ ಒನ್. ಕರ್ಕೊಂಬರ್ಬೇಕಾದ್ರೆ ನನ್ನ ರೈಟಲ್ಲೇ ಇತ್ತು, ನೋಡಿರಲಿಲ್ಲ, ಆಯಿತಾ. ಇಲ್ಲಿ ಫಿಶಿಂಗ್ ಬೋಟ್ಸ್ ಇದೆ. ನನ್ನ ಹಿಂದೆ ಅಂತ ನಾನು ನೋಡೇ ಇಲ್ಲ, ಬಿಕಾಸ್ ಐ ನ್ಯೂ ವೇರ್ ಐ ಕೇಮ್ ಫ್ರಮ್. ಸೊ ಅಲ್ಲಿಗೆ ಫುಟೇಜ್ ತೊಗೊಳಕ್ಕೆ ಹೋದೆ. ಇಲ್ಲಿ ಬರ್ತಾ ಇದ್ದೇನೆ, ರಿಯಲೈಸ್ ದೇರ್ ಇಸ್ ಒನ್ ಬೋಟ್ ಟು ಸ್ಟ್ಯಾಂಡೆಡ್. ಬಟ್ ಅದಕ್ಕಿಂತ ಮುಂಚೆ ನಂದೊಂದು ಶಾರ್ಟ್ ಬೇಕಲ್ವಾ, ಹೀರೋದೊಂದು ಶಾರ್ಟ್ ಇಲ್ಲದಿದ್ರೆ ಹೆಂಗಾಗುತ್ತೆ ಇಲ್ವಾ. ನಾನು ತಗೋಬೇಕಾದ್ರೆ ನೋಡಿಲ್ಲ, ನಾನು ಅಲೆಗಳು ಎಷ್ಟು ಜೋರಾಗಿ ಎಷ್ಟು ಬೇಗ ನನ್ನ ಹತ್ರ ಬರ್ತಿದ್ದೆ ಅದನ್ನು ನೋಡಿಲ್ಲ. ನನ್ನ ಪಾಡಕ್ಕೆ ನಾನು ಆಟಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಏನೋ ಬಂದುಬಿಟ್ಟಿದ್ರೆ ಕಾಲೆಲ್ಲ ಬಿಟ್ಟಿದ್ರೆ ಕುಯ್ ಅಂತ ಇದ್ದೆ ನಾನು. ನಮ್ಗೆ ಇದ್ರದ್ದು ಏನೋ ಬೋಟ್ ಫುಟೇಜ್ ಬೇಕಲ್ವಾ, 100% ಬೇಡವಾ. ಚೆನ್ನಾಗಿ ಬಂದೇ ಬರುತ್ತೆ, ಇನ್ನೂ ಅದಕ್ಕೆ ಸ್ವಲ್ಪ ಕಲಿಬೇಕು, ಸ್ವಲ್ಪ ಕಲಿತೀನಿ, ಇನ್ನೂ ಅಷ್ಟೊಂದು ಬಂದಿಲ್ಲ. ಲುಕ್ ಅಟ್ ದಿಸ್ ಬ್ಯೂಟಿ ಆಫ್ ದಿಸ್ ಬೋಟ್. ನಾನು 1.5 ಇಯರ್ಸ್ ಇಯರ್ಸ್ ಬ್ಯಾಕ್ ಬಂದಾಗ ಈ ಬೋಟ್ ಕಚ್ಕೊಂಡಿರಲಿಲ್ಲ. ಅದು ಹೆಂಗೆ ಕಚ್ಕೊಂಡ್ಬಿಡ್ತಿಲ್ಲಿ, ಅದಕ್ಕೆ ಆ್ಯಂಕರ್ ಹಾಕಿಟ್ಟಿದ್ದಾರೆ. ಇಲ್ಲದ್ರೆ ಜೋರು ಅಲೆ ಬಂದರೆ ಎಳ್ಕೊಂಡು ವಾಪಸ್ ಹೊಟ್ಟೋಯ್ತದೆ ನೀರು. ಎಲ್ಲೋ ಎಳ್ಕೊಂಡೋಗಿ ಎಲ್ಲೋ ಮುಳುಗಿಸ್ಬಿಡ್ತದೆ, ಅದಕ್ಕೆ ಕಟ್ಟಾಕ್ಬಿಟ್ಟ. ಇದಂತೂ ಇನ್ನು ಯೂಸ್ಗೆ ಬರೋಲ್ಲ. ಏನಕ್ಕೆ ಇದನ್ನ ಡಿಸ್ಮ್ಯಾಂಟಲ್ ಮಾಡ್ದೇ ಬಿಟ್ಟವ್ರೆ ಗೊತ್ತಿಲ್ಲ. ಅದನ್ನೇ ಡಿಸ್ಮ್ಯಾಂಟಲ್ ಮಾಡ್ದೇ ಬಿಟ್ಟರು ಎಲ್ಲಿ ನಮ್ಮ ಗೋವಾದಲ್ಲಿ ಎಲ್ಲಿ ವಿಚ್ ಇಸ್ ದಟ್ ಫೇಮಸ್ ಬೀಚ್ ಇದೆ. ಅದರಿಂದ ಎಷ್ಟು 3 lakh ಸ್ಕ್ವೇರ್ ಮೀಟರ್ಸ್ ಆಫ್ ಬೀಚೇ ಹಾಳಾಗೋಯ್ತು. ಹಂಗೆ ಬಿಟ್ಬಿಟ್ಟಿದ್ದೆ. ಯಾಕೆ ಗೋವಾ ಗೌರ್ಮೆಂಟ್ ಮತ್ತು ಆ ಪ್ರೈವೇಟ್ ಎಂಟಿಟಿ, ಆಯಿತಾ, ಅವರು ಯಾರು ಬಿಚ್ಚೋದು ಅಂದ್ಬಿಟ್ಟು ಅದನ್ನ ಫುಲ್ ಬೀಚ್ ಹಾಳು ಮಾಡಿಬಿಟ್ರು. ಹೆಂಗೆ ಟಾಪ್ ಏನು ಹೆಂಗೆ ಕಾಣುತ್ತೆ, ಬ್ಯೂಟಿಫುಲ್ ಬ್ಯೂಟಿಫುಲ್ ನೋಡಿ. ಅಲ್ಲೋ ಇಲ್ಲೋ ಒಂದೊಂದು ಮನೆ, ಅಷ್ಟೊಂದು ರೆಸಾರ್ಟ್ಸ್ ಇಲ್ಲ, ಮನೆಗಳು. ಅವರೇ ರೀ ಸಾಹುಕಾರರು, ಅವರೇ. ನೀವೇನೇ ಬೆಂಗಳೂರಲ್ಲಿ ನೀವೇನು ಇಂದಿರಾನಗರ ಮನೆ ತಗೊಂಡ್ರು ನಿಮ್ಮ ಥರನೇ ಪಕ್ಕದಲ್ಲೇ ಮನೆ ಇಟ್ಕೊಂಡವ್ರಲ್ಲ, ಏನು ಸಾಹುಕಾರರು. ಯು ಟೆಲ್ ಮಿ, ಏನು ಸಾಹುಕಾರರು. ಈ ಥರ ಜಾಗದಲ್ಲಿ ಒಂದು ಇಟ್ಕೊಳ್ಬೇಕಪ್ಪ, ನೆಮ್ಮದಿಗೆ ಬಾಳ್ಬೇಕಪ್ಪ. ಅಯ್ಯೋ, ನನಗೇನು ಸಾಕಾಗಿಲ್ಲ, ಇನ್ನು ಇದ್ರದ್ದು ಫುಟೇಜ್ ಬೇಕೇ ಬೇಕು. ಬಟ್ ಐ ವಿಲ್ ಶೋ ಯು. ಇನ್ನು ಬ್ಯೂಟಿ ಇನ್ನೂ ನಿಮ್ಗೆ ಹೇಳಿಲ್ಲ. ಆ ಸೀಕ್ರೆಟ್ ಫಸ್ಟ್ ಹೇಳ್ಬಿಟ್ರೆ ನೀವು ಓಡೋಗ್ಬಿಡ್ತೀರಾ. ಸಿ, ಥ್ರಿಲ್ ಆಫ್ ಕ್ಯಾಪ್ಚರಿಂಗ್ ಇಟ್. ಸನ್ ಮೇಲ್ಗಡೆ ಬಂದ್ಬಿಟ್ಟವನೇ, ನನಗೆ ಆಲ್ರೆಡಿ ಸುಡ್ತಾವನೆ. ನಾನು ಟೋಪಿ ಬೇರೆ ಹಾಕಲಿಲ್ಲ, ಆಯಿತಾ. ಐ ಶುಡ್ ಹ್ಯಾವ್ ಬ್ರಾಟ್ ಅದರ್ ಕ್ಯಾಮ್ರಾಸ್ ಟು ಕ್ಯಾಪ್ಚರ್, ಬಟ್ ನಾನು ಡ್ರೋನಲ್ಲಿ ಆಟಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಫಸ್ಟ್ ಶಾರ್ಟೇ ನನ್ನ ಡ್ರೋನ್ ಹೋಗಿ ನನ್ನ ಕಾರ್ಗೆ ಗುದ್ದುಬಿಡ್ತಪ್ಪ, ಗುದ್ದುಬಿಡ್ತು. ಅಳ್ತಾ ಇದ್ಲು, ಅದು ಹತ್ತಲ್ಲ ಆರಲ್ಲ ಆರೇ ಏನ್ಬಿಟ್ಟು ಆರಿಸ್ಬಿಟ್ಟೆ ಅವಳನ್ನ. ಪಾಪಚ್ಚೆ. ನನ್ನ ಡ್ರೋನ್ 4 ಸಲ ಏಟ್ ತಿಂದವಳೆ. ಒಂದ್ಸಲ ನಾಯ್ಕಲ್ಲಿ ಏಟ್ ತಿಂದ್ಲು, ಆಮೇಲೆ ಇನ್ನು 2-3 ಸಲ ಚಿಕ್ಕದಾಗಿ ಒಂದು ಗ್ರಾಸು ಅಲ್ಲಿ ಇಲ್ಲಿ ಹೊಡ್ಕೊಂಡ್ಲು. ಪಾಪಚ್ಚೆ, ಪಾಪ. ಅದು ಹೇಳೋಕ್ಕೂ ಆಗಲ್ಲ ಅದಕ್ಕೆ. ಅಯ್ಯೋ, ಬನ್ನಿ ನೋಡಿದ್ರಾ ಇನ್ನೇನೋ ಫುಟೇಜ್ ಬೇಕಾ, ಏನೋ ಒಂದು ಬರಲೇಬೇಕಲ್ಲ, ಯಾವುದೋ ಒಂದು ಚೆನ್ನಾಗಿರೋ ತೆಗಿಬೇಕಲ್ಲ.
ಯಾವ ಥರ ತೆಗಿಯೋದು ಆ್ಯಂಗಲ್? ಐ ಆಮ್ ಥಿಂಕಿಂಗ್ ವಾಟ್ ಟು ಟೇಕ್, ಅಥವಾ ಮೂವ್ ಆನ್ ಮಾಡೋಣ. ದ ಮೇನ್ ಪ್ಲೇಸ್ಗೆ ಕರ್ಕೊಂಡೋಗಿ ತೋರಿಸ್ಲಾ ನಿಮಗೆ? ಎಲ್ಲರೂ ಮಾರವಂತೆಗೆ ಓಡೋಗ್ತಾರೆ. ತೋರಿಸ್ತೀನಿ ನೋಡಿ, ಮಾರವಂತೆಗೆ ಹೋಗ್ತಾರೆ ಗೊತ್ತಾ, ಹೇಳಿದ್ರೆ ಗೊತ್ತಾ, ಒಂದು ಸೈಡ್ ಬೀಚು, ಒಂದು ಸೈಡ್ ರೋಡು, ಒಂದು ಸೈಡ್ ರಿವರ್. ನಿಮ್ಗೆ ಯಾರಾದರೂ ಇದು ತೋರಿಸಿದಾರಾ? ನಾನು ತೋರಿಸ್ತೀನಿ ನೋಡಿ. ಇವಾಗ ಮಾರವಂತೆಯಲ್ಲಿ ತೋರಿಸ್ತಾರೆ ಗೊತ್ತಾ, ಅದಕ್ಕಿಂತ ಅಪ್ಪಳಂಗೆ ತೋರಿಸ್ತೀನಿ ನೋಡಿ, ಅದನ್ನು ಕರ್ಕೊಂಡೋಗಿ ತೋರಿಸ್ತೀನಿ ನೋಡಿ. ಒಂದು ಸೈಡ್ ರಿವರ್, ಒಂದು ಸೈಡ್ ಬೀಚ್, ಮಧ್ಯದಲ್ಲಿ ಆಯಿತಾ ಆ ರೋಡು, ಆ ವೆಜಿಟೇಷನ್. ಎಂಥ ಜಾಗ ಮರೆಯ. ನಾನು ಬಂದಾಗ ಇದು ಕಾಣಿಸಿಲ್ಲ, ಯಾಕಂದ್ರೆ ನೆಲದಿಂದ ಹಿಂಗೆ ನೋಡೋದು, ನಾನು ಹಾರ್ಕೊಂಡು ಹಿಂಗೆ ಹೋಗಲಿ, ಅಷ್ಟು ಭಾರ ಇದ್ದೀನಿ, 80 kg ಹೆಂಗೆ ಕಾಣುತ್ತೆ. ಸೀದಾ ರಿವರ್, ಯಾರಾದ್ರೂ ಪಾಡಿಗೆ ಅದು ಕೊರ್ಕೊಂಡು ಅದು ರೂಟ್ ಮಾಡ್ಕೊಂಡು ಬಂದುಬಿಟ್ಟಿದೆ. ರೂಟು ಅದು ಸ್ಟ್ರೈಟಾಗಿ ಹೋಗಲ್ಲ, ಎಲ್ಲೆಲ್ಲಿ ಬೇಕೋ ಅದು ಕೊರ್ಕೊಂಡು ಹೋಗ್ಬಿಡ್ತದೆ. ಇಫ್ ಓನ್ಲಿ ನಮಗೆ ಡ್ರೋನ್ಗೆ ಅಷ್ಟೊಂದು ಕೆಪಾಸಿಟಿ ಇದ್ದರೆ ಅದು ಎಲ್ಲಿಂದ ಹುಟ್ಕೊಂಬಂತು. ಇದು ವಂಶಿನ ಏನು ಅಂತಾರಪ್ಪ ರಿವರ್ಗೆ, ವಂಶಿನ ಏನೋ ಅಂತಾರೆ ಆಯಿತಾ, ಅದನ್ನು ಒಟ್ಟಿಸ್ಕೊಂಡು ಹೋಗ್ಬಿಡ್ತಿದ್ದೆ, ಅದು ಎಲ್ಲಿದೆಯೋ ನೀನು ಅಂದ್ಬಿಟ್ಟು. ಬಟ್ ಅಷ್ಟೊಂದು ಕೆಪಾಸಿಟಿ ಇಲ್ಲ. 20 ನಿಮಿಷ ಆರ್ತಾಳೆ ಅಷ್ಟೇ ಇವಳು. ಇವಳು ಭಾರನೇ 250 ಗ್ರಾಮ್, ಬರೀ 20 ನಿಮಿಷ ಆರೋಷ್ಟು ಯೋಗ್ಯತೆ ಇದೆ ಇವಳಿಗೆ. ಹೇಳ್ಕೊಂಬಂದು ಮತ್ತೆ ಇನ್ನೊಂದ್ಸಲಿ ಬ್ಯಾಟ್ರಿ ಆಗಿ ಕಳಿಸ್ಬೇಕು ಅವಳ. ನೋಡಿ ಅಲ್ಲಿ ಇಲ್ಲಿ ಒಂದೊಂದು ಮನೆಗಳು. ಇಂಥ ಜಾಗ, ಇಂಥ ಬ್ಯೂಟಿ ಅಲ್ಲ, ಬ್ಯೂಟಿ ಅಲ್ಲ. ಹೀಟೆಲ್ಲ ಮರ್ತು ಬಿಟ್ರೆ, AC ಹಾಕೋಬಿಟ್ರೆ ಬೆಸ್ಟ್ ಪ್ಲೇಸ್ ಟು ಸರ್ವೈವ್ ಅನ್ಸ್ತದೆ ನನಗೆ. ಸೀರಿಯಸ್ಲಿ ಐ ವಿಲ್ ಟೆಲ್ ಯು, ಎಷ್ಟು ಸುಂದರ. ಇವಾಗ ಮಜಾ ಸ್ಟಾರ್ಟ್ ಆಗೋದು, ಎಲ್ಲ ಹೋಗಬೇಡಿ. ಐ ವಿಲ್ ಶೋ ಯು ಸಮಥಿಂಗ್. ಕಾಣುತ್ತಾ ರಿವರು ಹಂಗೆ ಹಿಂಗೆ ಹಿಂಗೆ ಸುತ್ಕೊಂಡು ಹೋಗ್ತಾವೆ ನೋಡಿ, ಕಾಣುತ್ತಾ? ಪಕ್ಕದಲ್ಲೇ ಬೀಚು, ಪಕ್ಕದಲ್ಲೇ ಸ್ಯಾಂಡು. ಬಟ್ ನಿಮಗೆ ಇಲ್ಲೆಲ್ಲ ನಡಿಗೆ ಬಿಡಲ್ಲ, ಬಿಕಾಸ್ ಅಲ್ಲಿ ನಿಮಗೆ ಒಂದು ಲಾಸ್ಟ್ ಜಾಗ ಇದೆ ವೇರ್ ಗೌರ್ಮೆಂಟ್ ಇಸ್ ಮೇಡ್ ಪ್ರಾವಿಷನ್. ನೀವೆಲ್ಲ ಹೋಗಿ ನೀರಲ್ಲಿ ಆಡಾಡ್ಕೊಂಡು ಸ್ನಾನ ಮಾಡ್ಕೊಂಡು ಆಚೆ ಬಂದ್ಬಿಡೋದು, ಇಲ್ಲಿಗೆ ಬರೋಕ್ಕೆ ಬಿಡಲ್ಲ ಅವರು. ಬಟ್ ನನಗೆ ಗೊತ್ತಾಗಿ ಈ ಜಾಗ ಇದೆ ಅಂತ ಈ ಗಾಳಿಲಿ ಹಾರಿದ್ಕೇನೆ, ಇಲ್ಲದಿದ್ರೆ ಕಾಣಿಸ್ತಾನೆ ಇರಲ್ಲ. ನೋಡಿದ್ರೆ ರಿವರ್ ಹೋಗಿ ನಮ್ಮ ಸಮುದ್ರಕ್ಕೆ ಸೇರ್ತಾ ಇರೋದು. ಇದೇ ಶಾರ್ಟ್ ಬ್ಯೂಟಿಫುಲ್ ಅಂದ್ಕೊಂಡ್ರ, ಇನ್ನೂ ಮುಗಿದಿಲ್ಲ ಸ್ವಾಮಿ, ಇನ್ನೂ ಮುಗಿದಿಲ್ಲ. ಐ ವಿಲ್ ಟೆಲ್ ಯು, ಲುಕ್ ಎಟ್ ದಟ್ ನಮ್ಮ ರಿವರ್ ಎಷ್ಟು ಕ್ಲೀನಾಗಿ. ಯಾಕಂದರೆ ಜನಗಳು ಬಂದಿಲ್ಲ ಅಂದರೆ ಅಲ್ಲೊಂದು ಪ್ಲಾಸ್ಟಿಕ್ ಬಾಟ್ಲಿ, ಇನ್ನೊಂದು ಪ್ಲಾಸ್ಟಿಕ್. ಪ್ಲೀಸ್ ಇದನ್ನು ವೀಡಿಯೋ ನೋಡಿ ಬಂದರೆ ಹಾಳು ಮಾಡಬೇಡಿ, ಇಲ್ಲ ನಾನೇ ಶಾಪ್ ಹಾಕ್ಬಿಡ್ತೀನಿ ನಿಮಗೆ. ಶಾಪ್ ಹಾಕ್ಬಿಡ್ತೀನಿ, ಹೇಳಿದ್ದೀನಿ ನಿಜವಾಗ್ಲೂ. ನಿಮಗೆ ಗೊತ್ತಿಲ್ಲ, ನಾನು ಆಲ್ಮೋಸ್ಟ್ ದೇವರ ಟೈಪು ಶಾಪ್ ಹಾಕ್ಬಿಡ್ತೀನಿ. ಲುಕ್ ಎಟ್ ದಿಸ್ ಬ್ಯೂಟಿ ಯಾರ್, ಲುಕ್ ಎಟ್ ದಿಸ್ ಬ್ಯೂಟಿ. ನಮ್ಮ ಡ್ರೋನ್ಗೆ ಹಾರೋಕ್ಕೆ ಕೆಪಾಸಿಟಿ ಇದ್ದರೆ ಅಲ್ಲೇ ಬಿಟ್ಬಿಡ್ತಿದ್ದೆ, ಮೇಲ್ಗಡೆ ಹಾರ್ಕೊಂಡಿರು, ಕ್ಯಾಪ್ಚರ್ ಮಾಡ್ಕೊಂಡಿರು, ತೋರ್ಸು ಆಮೇಲೆ ಅಂದ್ಬಿಟ್ಟು. ನಿಜವಾಗ್ಲು ಶೋ, ವಾಟ್ ಅ ಬ್ಯೂಟಿ ಯಾರ್. ನಿಮ್ಗೆ ಯಾರಾದರೂ ಈ ಜಾಗ ತೋರಿಸಿಲ್ಲ ತಾನೇ? ಫಾಲೋ ಮಾಡಬೇಡಿ ಮಾಡಿದ್ರೆ ಇದೆಲ್ಲ ನೋಡೋಕ್ಕಾಗತ್ತೆ ಆಯಿತಾ. ಯಾವಾಗ ನೋಡ್ಬೇಕು ಇದೆಲ್ಲ? ಯಾವನ ಬೈಕಲ್ಲಿ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಬೆಂಗಳೂರಿನ ತೊಗೊಂಡು ಎಲ್ಲೋ ಏನೋ ಬ್ರೇಕ್ಫಾಸ್ಟ್ ಹೋಗಿ ಬರ್ತಾನಂತೆ, ಅದನ್ನ ನೋಡಿ, ಚೆನ್ನಾಗಿ ನೋಡಿ. ಏನಾದರೂ ತಿಳ್ಕೊಳಕ್ಕಾಗತ್ತಾ? ಏನಿರಲ್ಲ. ಆದರೂ ನೋಡಬೇಕು, ನೋಡಿ, ಅದನ್ನೇ ನೋಡಿ, ಇದನ್ನು ನೋಡಬೇಡಿ. ನೋಡಿಬಿಟ್ರೆ ಬಂದುಬಿಡ್ತೀರಿ ಅಲ್ವಾ? ಯಾಕೆ ಬರ್ತೀರಲ್ಲಿ? ನೋಡಿದ್ರೆ ಕಾಣುತ್ತಾ ಎಷ್ಟು ಸ್ಟ್ರೈಟ್ ಆಗಿದೆ ಈ ಲೈನು ಸಮುದ್ರ. ಅದು ಆ ವೆಜಿಟೇಷನ್ ಜಾಸ್ತಿ ಮಳೆ ಬಂದರೂ ಅದು ಇದು ಸಮುದ್ರ ಮೇಲೆ ಬಂದ್ರೂ ಅದೆಲ್ಲ ತಡೆಯೋಷ್ಟು ಯೋಗ್ಯತೆ ಇದೆ ಅದು. ಏನು ಬ್ಯೂಟಿಫುಲ್ ಯಾ, ಸೀರಿಯಸ್ಲಿ. ನಮ್ಮ ಕರ್ನಾಟಕ ರೀ, ನಮ್ಮ ಕರ್ನಾಟಕ ಹೆಮ್ಮೆ ಪಡಬೇಕು ಆ್ಯಕ್ಚುಲಿ, ಹೆಮ್ಮೆ. ಯಾವತ್ತು ಸೈಲೆಂಟಾಗಿದ್ದೆ, ಅಷ್ಟು ಸೈಲೆಂಟಾಗಿದ್ದಲ್ಲ. ಎಷ್ಟು ದುಡಿದ್ರಿ ಹೇಳಿ? ಎಷ್ಟು ದುಡ್ಕೊಂಡಿರ್ಬೋದು ನೀವು? ನಾವೇನು ಅನಿಲ್ ಅಂಬಾನಿನ, ಮುಖೇಶ್ ಅಂಬಾನಿನ ಎವ್ರಿ ಸೆಕೆಂಡ್ ದುಡ್ಡು ಬರೋಕ್ಕೆ? ಬರಲ್ಲ ತಾನೆ. ಬರೋಷ್ಟು ಇಟ್ಕೊಂಡು ಸ್ವಲ್ಪ ಟೈಮ್ ಏನೋ ಸ್ವಲ್ಪ ದುಡ್ಡನ್ನ ಸೈಡ್ಲಿಗೆ ಇಟ್ಕೊಂಡು ಬನ್ನಿ ಈ ಜಾಗಕ್ಕೆಲ್ಲ. ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಮ್ಯಾನ್, ಇಟ್ ಈಸ್ ರಿಯಲಿ ಬ್ಯೂಟಿಫುಲ್. ನಮ್ಮದು ಡ್ರೋನ್ ಬ್ಯಾಟ್ರಿ ಔಟ್ ಆಗ್ತಿದೆ, ಬಿಟ್ಟರೆ ಹಿಂಗೆ ಕಳಿಸ್ಬಿಡ್ತೀನಿ, ಇವಳನ್ನ ಹಂಗೆ ಕಳಿಸ್ಬಿಡ್ತೀನಿ. ಇಲ್ಲಿಂದ ಕಳಿಸಿದ್ರೆ ಮಲ್ಪೆ ಕೊಟ್ಟೈತೆ ಅದು, ಹಂಗೆ ಕಾರ್ಲಿ ಅಡ್ಡಿಸ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ. ಬಟ್ ಅದನ್ನು ಡ್ರೋನ್ ಇಟ್ಕೊಳ್ಳೋಕೆ ಯಾರಾದ್ರು ಬೇಕು, ಅಂದರೆ ಕಂಟ್ರೋಲರ್ ಇಟ್ಕೊಳ್ಳೋ ಇದ್ಬಿಟ್ರೆ ಹಂಗೆ ಓಡಿಸ್ಕೊಂಡು ಮಲ್ಪೆದಂಗೆ ಹೋಗ್ಬಿಡ್ಬೋದು. ಎಂಥ ಫುಟೇಜ್ ಬರ್ಬೋದು, ಎಂಥ ಫುಟೇಜ್. ಲುಕ್ ಎಟ್ ನಮ್ಮ ಭೂಮಿ, ನಮ್ಮ ಅರ್ತ್, ವಾಟ್ ಅ ಬ್ಯೂಟಿ ಯಾರ್. ದೇವರು ಅದು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಕರ್ನಾಟಕಕ್ಕೆ ಎಲ್ಲ ಬ್ಯೂಟಿ ಕೊಟ್ಬಿಟ್ಟಪ್ಪ, ಸತ್ಯವಾಗ್ಲು. ನಮ್ಮ ಡ್ರೋನ್ ಕರ್ಕೊಂಬರ್ತಿದ್ದೀನಿ ಇವಾಗ. ನೆಕ್ಸ್ಟ್ ಎಲ್ಲಿ ನಿಮ್ಗೆ ಕರ್ಕೊಂಡು ಹೋಗೋದಾ? ನಾನು ಚಿನ್ನನ ಕೇಳಬೇಕು, ಅವಳು ಕೇಳ್ತೀನಿ ಬೆಳಿಗ್ಗೆ ಎದ್ದು ಎಲ್ಲಿ ಓಡ್ತೀನಿ ನೀನು ಅಂತ. ಅವಳು ಓಡಿಸ್ತಾಳೆ, ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ, ನಿನ್ನೂ ಕರ್ಕೊಂಬರ್ತಾಳೆ. ಸೊ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈವ್. ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಬೈರಿಲ್ಲ.